ಹಾಯ್ ಫ್ರೆಂಡ್ಸ್, ನಾನಿವತ್ತು ಪನೀರ್ ಮೇಥಿ ಮಾಡ್ತಾ ಇದ್ದೀನಿ. ಪನೀರ್ ಮೇಥಿಗೆ ಬೇಕಾಗಿರುವ ಸಾಮಗ್ರಿಗಳು: ಪನ್ನೀರು, ಆನಿಯನ್ನು, ಮೇಥಿ, ಅಮೂಲ್ ಬಟರು, ಆಮೇಲೆ ಇದು ಪೇಸ್ಟ್. ಇದರಲ್ಲಿ ನಾನು ಆನಿಯನ್ನು, ಆಮೇಲೆ ಗೋಡಂಬಿ, ಆಮೇಲೆ ಒಂಚೂರು ಪುದೀನ, ಗಾರ್ಲಿಕ್, ಜಿಂಜರು ಎಲ್ಲ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಒಂಚೂರು ಪನೀರ್ ಮಸಾಲ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಗ್ಯಾಸ್ ಆನ್ ಮಾಡ್ಕೊಳ್ಳಿ ಫಸ್ಟ್. ಓಕೆ, ಇದರಲ್ಲಿ ಬಟರ್ ಹಾಕೊಳ್ಳೋಣ. ಆಮೇಲೆ ಪನೀರನ್ನ ಹಾಕೊಳ್ಳೋಣ ಇದರಲ್ಲಿ. ಒಂಚೂರು ಬಟ್ರಲ್ಲಿ ಇದರನ್ನ ಚೆನ್ನಾಗಿ ಹುರ್ಕೋಬೇಕು. ಒಂಚೂರು ಫ್ಲೇಮ್ನ ಹೆಚ್ಚು ಮಾಡ್ಕೊಳ್ಳೋಣ. ಓಕೆ, ಲೈಟ್ ಗೋಲ್ಡನ್ ಕಲರ್ ಬರಬೇಕು ಒಂಚೂರು. ಗ್ಯಾಸ್ ಆನ್ ಮಾಡ್ತಿದ್ದೀನಿ. ಪನೀರನ್ನ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಒಂಚೂರು ಆಯಿಲ್ ಹಾಕೊಳ್ಳೋಣ. ಓಕೆ, ಆಯಿಲ್ ಒಂಚೂರ ಬಿಸಿ ಆಗಬೇಕು. ನಂತರ ಅದರಲ್ಲಿ ಮೆಂತ್ಯ ಸೊಪ್ಪು ಹಾಕೊಳ್ಳೋಣ. ನಾನು ತೊಳ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಆನಿಯನ್ ಹಾಕೊಳ್ಳೋಣ. ಚಿಕ್ಕದಾಗಿ ಮಾಡ್ಕೋಬೇಕು ಆನಿಯನು. ಒಂದು ಸ್ಮಾಲ್ ಆನಿಯನ್ ತಗೊಂಡ್ರೆ ಸಾಕು, ಯಾಕಂದರೆ ಪೇಸ್ಟಲ್ಲಿ ಆನಿಯನ್ ಇರುತ್ತೆ. ಇದನ್ನು ನಾವು 3-4 ಜನ ತಿನ್ಬೋದು, ಚಪಾತಿ ಜೊತೆಯಲ್ಲಿ, ಫುಲ್ಕಾ ಜೊತೆಯಲ್ಲಿ. ಆಮೇಲೆ ಇದರಲ್ಲಿ ಆಪ್ಷನ್ಸು ಬೇಕಂದರೆ ಹಾಕೋಬಹುದು. ಬೇಬಿಕಾರ್ನ್ ಚಿಕ್ಕದು ಬರುತ್ತಲ್ಲ ಅದು. ತೊಳ್ಕೊಂಡು ಇಟ್ಕೊಂಡು ಕಟ್ ಮಾಡಿಕೊಂಡು ಒಂಚೂರು ಬೇಯಬೇಕು. ಇವಾಗ ಇದನ್ನ ಒಂದು 3-2 ನಿಮಿಷ ಮುಚ್ಚಳನ ಮುಚ್ಚಬೇಕು. ಇವಾಗ ಇದನ್ನೇನು ನಾವು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವಾ, ಆ ಪೇಸ್ಟ್ನ ಹಾಕೊಳ್ಳೋಣ. ಹಸಿ ವಾಸನೆ ಹೋಗಬೇಕು, ಹುರ್ಕೊಳ್ಳೋಣ. ಆಮೇಲೆ ಮತ್ತೆ ಇದು ಹಸಿ ವಾಸನೆ ಹೋಗಿದೆ. ಇವಾಗ ಸ್ಮೆಲ್ ಚೆನ್ನಾಗಿ ಬರ್ತಿದೆ. ನಿಮಗೆ ಬರಲ್ಲ, ನೀವು ಟ್ರೈ ಮಾಡಿದ್ರೆ ಖಂಡಿತ ಲೈಕ್ ಆಗುತ್ತೆ.
ಆಮೇಲೆ ನಾನು ಇದರಲ್ಲಿ ಪನ್ನೀರ್ ಆ್ಯಡ್ ಮಾಡ್ತೀನಿ. ಆ ಗ್ರೇವಿಯಲ್ಲಿ ಒಂಚೂರು ಮಿಕ್ಸಿಯಲ್ಲಿ ನೀರು ಹಾಕೊಂಡಿದ್ದೀನಿ. ಆ ನೀರನ್ನು ಚೂರು ಹಾಕೊಳ್ಳೋಣ. ಆಮೇಲೆ ಕೊನೆಯಲ್ಲಿ ಸಾಲ್ಟ್ ಹಾಕೊಳ್ಳೋಣ. ನಿಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಳ್ಳೋಣ. ಇದು ತುಂಬಾ ಮಸಾಲಾನು ಇಲ್ಲ, ಮಕ್ಕಳು ತಿನ್ಬಹುದು. ಇದನ್ನ ತಿಂದ್ರೆ ಏನ್ ಪ್ರಾಬ್ಲಮ್, ಅಸಿಡಿಟಿ ಪ್ರಾಬ್ಲಮು ಆಗಲ್ಲ. ಮಸಾಲ ಇಲ್ಲ ಇದರಲ್ಲಿ, ಲೈಟ್ ಮಸಾಲ ಇದೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಟೇಸ್ಟ್ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ಮನೇಲಿ ಟ್ರೈ ಮಾಡಲೇಬೇಕು. ಇವಾಗ ಇನ್ನೊಂಚೂರು ಬಟರ್ ಹಾಕೊಳ್ಳೋಣ ಮೇಲೆ. ಇವಾಗ ಮುಚ್ಚಿಬಿಡೋಣ. ಲೋ ಫ್ಲೇಮಲ್ಲಿ ಇಟ್ಟು 5 ನಿಮಿಟ್ಸ್ ರೆಡಿ ಟು ಈಟ್. ವಾವ್, ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಕೊನೆಯಲ್ಲಿ ಒಂಚೂರು ತುಪ್ಪ ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಮುಚ್ಚಿ ಅದನ್ನು ಇನ್ನೊಂದು 5 ನಿಮಿಟ್ಸ್ ರೆಡಿ ಟು ಈಟ್ ಪನೀರ್ ಮೇಥಿ. ನೆಕ್ಸ್ಟ್ ಒಂಚೂರು ಕೊತ್ತಂಬರಿ ಆ್ಯಡ್ ಮಾಡೋಣ. ರೆಡಿ ಟು ಈಟ್.